ನಮಸ್ಕಾರ ಕರ್ನಾಟಕ. ಇವತ್ತು ಹೋಗಿರೋದು ಟೆಂಗಿನ್ ಅಂತ. ಇದು ಜಯನಗರದಲ್ಲಿದೆ, ಬೆಂಗಳೂರು ಜಯನಗರದಲ್ಲಿದೆ. ಇಲ್ಲಿ ಒಂದು ಏನು ಅಂದರೆ ಒಂದು ಇನೋವೇಷನ್ ಇದೆ. ಇದರಲ್ಲಿ ಏನು ಅಂದರೆ ಇವರು ಕೊಕೊನಟ್ ರಿಲೇಟೆಡ್ ಎಲ್ಲ ಪ್ರಾಡಕ್ಟ್ಸ್ ಮಾಡ್ತಾರೆ. ಒನ್ ಆಫ್ ದ ಫಸ್ಟ್ ಪ್ರಾಡಕ್ಟ್ ಏನು ಅಂದರೆ ಕೋಲ್ಡ್ ಪ್ರೆಸ್ಡ್ ಕೊಕೊನಟ್ ಆಯಿಲು ಮಾಡ್ತಾರೆ. ಆಮೇಲೆ ಅದ್ರ ಮಿಕ್ಕಿರೋ ಕೊಕೊನಟ್ಟಲ್ಲಿ ಅವರು ಸೋಪು ಇಲ್ಲ ಏನೋ ಒಂದು ಇನೋವೇಟಿವ್ ಸ್ಟಫ್ಸ್ ಮಾಡ್ತಾರೆ. ಅದಾದಮೇಲೆ ಇವಾಗ ಶೆಲ್ ಮಿಕ್ಕಿರುತ್ತಲ್ಲ, ಶೆಲ್ಲಲ್ಲಿ ಕಪ್ಪು ಅದ್ರ ರಿಲೇಟೆಡ್ ಏನಾದ್ರು ಮಾಡ್ತಾರೆ. ಇಲ್ಲೆಲ್ಲ ನೋಡಿ ಒಂಥರ ತುಂಬ ಇನೋವೇಷನ್ ಇದೆ ಇದರಲ್ಲಿ. ಟ್ಯಾಲೆಂಟ್ ಕಾಣಿಸುತ್ತೆ ಇದರಲ್ಲಿ ನಿಮಗೆ. ಆಮೇಲೆ ಇನ್ನೊಂದು ಏನು ಅಂದರೆ ಇವರು ಅರಸೀಕೆರೆಯಲ್ಲಿ, ಹಾಸನ ಹತ್ರ ಅರಸೀಕೆರೆಯಲ್ಲಿ ನಿಮಗೆ ಎಷ್ಟೊಂದು ಜನ ಫಾರ್ಮರ್ಸ್ ಜೊತೆಗೆ ಕೊಲ್ಯಾಬ್ರೇಟ್ ಮಾಡಿ ನಿಮಗೆ ಈ ಪ್ರಾಡಕ್ಟ್ಗಳೆಲ್ಲ ಮಾಡ್ತಾರೆ. ಸೊ ಇಲ್ಲಿ ಕನ್ನಡಿಗರಿಗೆ ಕೆಲಸ ಸಿಗುತ್ತೆ, ಫಾರ್ಮರ್ಸಿಗೆ, ರೈತರಿಗೆ ಕೆಲಸ ಸಿಗುತ್ತೆ. ಅದು ತುಂಬ ಇಂಪಾರ್ಟೆಂಟ್ ವಿಷಯ. ಅವ್ರ ಹತ್ರ ಮಾತಾಡಿಸಿದೆ ಎಲ್ಲ ನೋಡಿ ಒಂಥರ ಆರ್ಗ್ಯಾನಿಕ್ಕು, ಹೆಲ್ತ್ಗೂ ಇಂಪಾರ್ಟೆಂಟ್ ಇದೆ. ಇವಾಗ ಇವ್ರು ಕೊಡ್ತಿರೋದಿಲ್ಲ ನೋಡಿ, ಇವ್ರ ಜೊತೆ ಇವರೆಲ್ಲ ಫೋಟೋಗಳಿದ್ದಾವೆ. ಇವರೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ, ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು. ಒಂದೊಂದು ಐಟಮ್ಗಳು ಎಷ್ಟು ಸಖತ್ತಾಗಿದೆ ನೋಡಿ, ಎಲ್ಲ ಕೊಕೊನಟ್ ರಿಲೇಟೆಡ್ ಪ್ರಾಡಕ್ಟ್ಗಳೇ ಇರೋದು. ನೋಡಿ ಗೈಸ್, ಹೋಗಿ ಒಂದು ಸತಿ ವಿಸಿಟ್ ಮಾಡಿ. ಎಕ್ಸಾಂಪಲ್ ನಾನಿವಾಗ ಕೋಲ್ಡ್ ಪ್ರೆಸ್ಡ್ ಕೊಕೊನಟ್ ಆಯಿಲ್ ತೊಗೊಂಡೆ, ಆಮೇಲೆ ಶುಗರ್ ತೊಗೊಂಡೆ, ಕೊಕೊನಟ್ಟಿಂದ ಮಾಡಿರೋ ಒಂದು ಶುಗರ್ ತೊಗೊಂಡೆ. ಡಯಾಬಿಟೀಸ್ ಅವ್ರಿಗೆ ಯೂಸ್ ಆಗುತ್ತೆ. ಹಂಗೆ ಅದನ್ನೇ ಮತ್ತೆ ವಾಪಸ್ ಬಂದ್ವಿ. ಸರ್ಕಲ್ ಮತ್ತೆ ಬರ್ತಾ ಇದೆ. ನಾವು ಏನು ತಿಂತಾ ಇದ್ವಿ ಹಿಂದೆ, ಈಗ ರಾಗಿ ತಿನ್ನೋದು ಬಿಟ್ಟಿದ್ವಿ. ಈಗ ಮತ್ತೆ ಇದೇ ರಾಗಿನ ನಾವು ಮೈಸೂರಿಗೆಲ್ಲ ಯೋಗ ಈವೆಂಟ್ಗೆ ಹೋಗ್ತೀವಿ. ಯೋಗ ಮಾಡೋರು ಫಾರಿನರ್ಸ್ ಬರ್ತಾರೆ. ಎಷ್ಟು ಇಷ್ಟಪಟ್ಬಿಟ್ಟು ಮಿಲೆಟ್ಸ್, ವಿ ಹರ್ಡ್ ಅಬೌಟ್ ಮಿಲೆಟ್ಸ್, ವಿ ವಾಂಟ್ ದಿಸ್ ಅಂತ ತಗೊಂಡು ನಾವು ಕೊಬ್ಬರಿ ಎಣ್ಣೆ ಜಾಸ್ತಿ ಯೂಸ್ ಮಾಡಿ ಎಲ್ಲರಿಗೂ. ಸ್ಕಿನ್ ಏನಾದ್ರು ಇಚ್ಚಿಂಗ್ ಆದ್ರೆ ಯಾವ ಇದಂತಿಲ್ಲ, ಕೊಬ್ಬರಿ ಎಲ್ಲರಿಗೂ ಕೊಬ್ಬರಿ. ಬ್ಯಾಕ್ಟೀರಿಯಲ್ ಮತ್ತು ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ ಇದೆ. ಸೊ ನಿಮಗೆ ಈ ಸೊರಾಸಿಸ್ ಮತ್ತು ಎಕ್ಸಿಮಿ ಆದಾಗ ಅವಾಗ ಹಚ್ಚಿ ತೆಂಗಿನೆಣ್ಣೆ ಹಚ್ಚಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಅದೆಲ್ಲ ಅದಿದೆ. ಈಗ ರಿಸರ್ಚ್ ಮಾಡಿದ್ರು ಕೋವಿಡ್ ಟೈಮಲ್ಲಿ ನಮಗೆ ಇದನ್ನ ಹಚ್ಕೊಂತಿದ್ರಲ್ಲ ನಾವು ಕೈಗೆಲ್ಲ, ಅವಾಗ ಸ್ಯಾನಿಟೈಸರ್ ಅದ್ರ ಬದಲು ತೆಂಗಿನೆಣ್ಣೆ ಯೂಸ್ ಮಾಡ್ಕೊಂಡು ರಿಸರ್ಚ್ ಮಾಡಿದ್ರು. ಅಷ್ಟು ಒಳ್ಳೆಯದು ತೆಂಗಿನೆಣ್ಣೆ. ರಕ್ತದೊತ್ತಡ ಅಥವಾ ಇನ್ಸುಲಿನ್ ಲೆವೆಲ್ ಯಥೇಚ್ಛವಾಗಿ. ಇನ್ಸುಲಿನ್ ಹಿಂಗೆ ಇರಕ್ಕೂ ಸ್ಪೈಕ್ ಆಗಕ್ಕೂ ನಿಧಾನಕ್ಕೆ ಇರಕ್ಕೂ ವ್ಯತ್ಯಾಸ. ಸ್ಪೈಕ್ ಕ್ವಿಕ್ಲಿ ಯು ಲೀಡ್ ಟು ಡಯಾಬಿಟೀಸ್. ಸೊ ಅದಕ್ಕೆ ದ GI ಕಮ್ಮಿ ಇರುತ್ತೆ ಅಂತಂದ್ರೆ ಗ್ಲೈಸೆಮಿಕ್ ಇಂಡೆಕ್ಸ್. ನೀರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ 35 ಪ್ರಮಾಣ. ಬೇಸಿಕಲಿ ನೀವು ತಿಂತಕ್ಕಂಥ ಆಹಾರನ ಟು ಮೇಕ್ ಯು ನೋ ಹೌ ಇಟ್ ಇಸ್ ಮೇಡ್, ನಾವು ಟ್ರೇಸಬಿಲಿಟಿ ತರಕ್ಕೆ ಅಂತ ಕೋಕೋ ಟೂರಿಸಮ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ವಿ ಇನ್ವೈಟೆಡ್ ಕನ್ಸ್ಯೂಮರ್ ಟು ಫಾರ್ಮ್. We show them how their oil is being made, and also we do something called sweat donation drive ಅಂತ ಮಾಡ್ತೀವಿ. ನಿಮ್ಮನ್ನ ನಮ್ಮ ರೈತರ ಜೊತೆ ನಮ್ಮ ಕೆಲಸಕ್ಕೆ ಒಗ್ಗೂಡಿಸ್ಕೊಂಡು, so you work with them and you donate your good sweat for us, so you understand what is agriculture, the life of a farmer. ಅದನ್ನ ಮಾಡೋದಕ್ಕೆ ಎಷ್ಟು ಶ್ರಮ ಇದೆ, ಎಣ್ಣೆ ತೆಗಿಯೋಕ್ಕೆ, ಬೆಳೆದು ಎಣ್ಣೆ ತೆಗಿ. ಸೊ ಅದೆಲ್ಲ ನಿಮಗೆ ಗೊತ್ತಾಗುತ್ತೆ. ಅವಾಗ ನಿಮಗೂ ಒಂದು ಸಂಬಂಧ ಬೆಳೆಯುತ್ತೆ. ಸೊ ಮೇನ್ಲಿ ಇದು ರೈತರು ಒಕ್ಕೂಟವಾಗಿ ವಿ ವರ್ಕ್ ಇನ್ ಡಿಸೆಂಟ್ರಲೈಸ್ ಮೋಡಲ್ಲಿ. ತೆಂಗಿನ ಉಪಪದಾರ್ಥಗಳನ್ನ ಏನಕ್ಕೆ ಸ್ಟಾರ್ಟ್ ಮಾಡಿದ್ದನ್ನ 7 ವರ್ಷದಿಂದ IT ಬಿಟ್ಬಿಟ್ಟು ಅಂದರೆ, ಯಾವ ರೈತರು ಕೃಷಿ ತ್ಯಜಿಸಿ ಇವತ್ತು ಸಿಟಿಗೆ ಬರ್ತಾರೆ ಬಿಕಾಸ್ ಆಫ್ ನೋ ಸಸ್ಟೈನಬಲ್ ಇನ್ಕಮ್. ಆ ರೈತನ ಕೃಷಿಯಲ್ಲೇ ಉಳಿಸ್ಬೇಕಂದ್ರೆ ಒಂದು ಕೃಷಿ ಪದ್ಧತಿ ಚೇಂಜ್ ಮಾಡಬೇಕು. ನಾವು ನೈಸರ್ಗಿಕ ಕೃಷಿ ಪದ್ಧತಿ ಹೇಳ್ಕೊಡ್ತೀವಿ, ಸುಭಾಷ್ ಪಾಳೇಕರ್ ZBNF. ಎರಡನೇದು ಅದ್ರ ಜೊತೆ ಮೌಲ್ಯವರ್ಧನೆ. ನಮ್ಮಲ್ಲೇ ಇವತ್ತು ಒಂದೊಂದು ಪಂಚಾಯತಿಲಿ ಎಷ್ಟೋ ಶ್ರೀಶಕ್ತಿ ಸಂಘಗಳಿದೆ. ಆ ಶ್ರೀಶಕ್ತಿ ಸಂಘಗಳಿಗೆ ಏನೂ ಇಲ್ಲ, ಬರೀ ಸುಮ್ಮನೆ ಬಡ್ಡಿಗೋಸ್ಕರ ಅವರು ಟ್ರಾನ್ಸಾಕ್ಷನ್ ಮಾಡ್ತಾರೆ. ಅವ್ರಿಗೊಂದು ಹೇಳ್ಕೊಡಿ, ರಾಗಿ ಹುರಿ ಇರ್ತಿದ್ದಿಲ್ಲ, ಆ ರಾಗಿ ಹುರಿ ಇಟ್ಟಿರ್ಬೋದು, ಚಟ್ನಿ ಪುಡಿಗಳಿರ್ಬೋದು, ಹೇಳ್ಕೊಟ್ಟು ಅವ್ರ ಹತ್ರ ಮಾಡಿದಾಗ ನೀವು ಮನೇಲಿ ಹೆಂಗೆ ಮಾಡ್ತೀರಾ ಅದೇ ರೀತಿಯಲ್ಲಿ ನೈಸರ್ಗಿಕ ಕೃಷಿಯಲ್ಲಿ ಬೆಳೆದಿರೋ ಪದಾರ್ಥಗಳನ್ನ ಮೌಲ್ಯವರ್ಧನೆ ಮಾಡಿ ಗ್ರಾಹಕರಿಗೆ ಹೆಂಗೆ ಇದು ಮಾಡ್ತೀವಿ. ಹಾಗೆ ತೆಂಗಿನಿಂದ ವಿ ಹೆಲ್ಪಿಂಗ್ ಕನ್ವರ್ಟ್ ದ ಕೋಕೋನಟ್ಸ್ ಟು ಕ್ಯಾಶ್ ಫ್ಲೋ. ಎಲ್ಲ ಮೌಲ್ಯವರ್ಧಿತ ಪದಾರ್ಥಗಳು ತೆಂಗಿನಿಂದ, ಈ ವೇಸ್ಟಿಂದ ಪದಾರ್ಥ. ಈಗ ತೆಂಗಿನಕಾಯಿ ಎಣ್ಣೆ ತೆಗಿಬೇಕಾದ್ರೆ ನಾವು ಕಾಯಿ ಹೊಡಿತೀವಿ, ಚಿಪ್ಪು ಉಳಿಯುತ್ತೆ, ಆ ಚಿಪ್ಪಿನಿಂದ ಬೌಲು ಇದೆಲ್ಲ ಮಾಡ್ತೀವಿ. ಕಾಯರ್ ಉಳಿಯುತ್ತೆ, ಕಾಯರ್ ಪ್ರಾಡಕ್ಟ್ಸ್ ಮಾಡ್ತೀವಿ. ಸೊ ಹಿಂಗೆ ಟೈಪ್ಸ್ ಆಗಿ ಮಾಡ್ತಾ ಇದ್ದೀವಿ. For the skin care, I don't use any beauty care products as such. So coconut oil has always been my go-to. ಸರಿ ಗೈಸ್, ಅವರು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದು ನೀವು ನೋಡಿದ್ದೀರಾ ಅನ್ಕೋತೀನಿ. ತುಂಬ ಚೆನ್ನಾಗಿದೆ. ಒಂದು ಸತಿ ಬಂದು ವಿಸಿಟ್ ಮಾಡಿ. ಇವತ್ತಿಗೆ ಎಷ್ಟು ಸಾಕು. ಸರಿ ಗೈಸ್, ಬಾಯ್. ಒಂದು ಎಂಟ್ರೆನ್ಸ್ ಹೆಂಗೆ ಕಾಣಿಸುತ್ತೆ ಅಂತ ಒಂದು ಸತಿ ನೋಡ್ಬಿಡಿ. ಈ ಥರ ಎಂಟ್ರೆನ್ಸ್ ಇದೆ. ಅದು ಒಂಥರ ಎಲ್ಲ ಒಂಥರ ಇನೋವೇಟಿವ್ ಆಗಿದೆ. ಅದಲ್ಲೇ ಬರ್ತಿರ್ಬೇಕಾದ್ರೆ ನಾನು ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೆ, ವರ್ಜಿನ್ ಕೊಕೊನಟ್ ಆಯಿಲ್.
ಇಲ್ಲಿ ಇವರೇ ಫಾರ್ಮರ್ಸ್ ಹತ್ರ ಹೋಗಿ ಅವರೇ ಎಲ್ಲ ಮಾಡ್ತಿದ್ದಾರೆ ಅಂದ್ಮೇಲೆ ಸ್ವಲ್ಪ ಸಪೋರ್ಟಿವ್ ಆಗಿರುತ್ತೆ ಅಂತ ನಾವು ಎಂಟ್ರೆನ್ಸ್ ಅಲ್ಲಿ ನೋಡಿ ಬಂದು ನೋಡಿದ್ವಿ. ಒಂದ್ಸರಿ ಟ್ರೈ ಮಾಡಿದ್ಮೇಲೆ ಇಷ್ಟ ಆಯ್ತು, ಅದಕ್ಕೆ ಒಂದು ಐಟಮ್ ತಗೊಂಡಿದ್ದೀನಿ. ನೆಕ್ಸ್ಟ್ ಬಂದು 1 ಲೀಟರ್ ಬಾಟ್ಲು ಕೊಕೊನಟ್ ತಗೊಂತೀನಿ. ಚೆನ್ನಾಗಿತ್ತು, ಇವರು ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರು. ನನ್ನ ಚಾನಲ್ ಅಲ್ಲೂ ಹಾಕ್ತೀನಿ.